ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾ ದೀಪಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ನಾನು ಇಲ್ಲಿ ಕ್ಯಾಬೇಜ್ ಪರೋಟವನ್ನು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಈ ಕ್ಯಾಬೇಜ್ ಪರೋಟ, ಸಾಫ್ಟ್ ಆದ ಪರೋಟ ಹೇಗೆ ಮಾಡೋದಂತ. ನಾನು ಇಲ್ಲಿ ಮೊದಲಿಗೆ ಒಂದು ಪರಾತನ್ನು ತೊಗೊಂಡಿದ್ದೀನಿ, ಈ ಥರ ಇರೋದು. ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ 3 ಬಟ್ಟಲು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದು ಮನೆಯ ಗೋಧಿಯನ್ನು ಬೀಸಿಕೊಂಡು ಬಂದಿರುವಂಥ ಈ ಗೋಧಿ ಹಿಟ್ಟನ್ನು ತುಂಬ ಚೆನ್ನಾಗಿರುತ್ತದೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಗೋಧಿ ಹಿಟ್ಟನ್ನು. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಎಣ್ಣೆ, ಉಪ್ಪು, ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮತ್ತು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಇದನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನೋಡಿ, ಒಂದೇ ಸರಿ ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕೋತಾ ನಾದ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ನಾವು ಚಪಾತಿ ಹಿಟ್ಟು ಇರುತ್ತಲ್ವ, ಆ ಥರ ನಾದ್ಕೊಳ್ಬೇಕು. ನೋಡಿ, ಈ ಹದಕ್ಕೆ ನಾದ್ಕೊಂಡಿದ್ದೀನಿ. ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ. ನಾವು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿಟ್ಟು ಒಂದು 10ರಿಂದ 15 ನಿಮಿಷ ನೆನೆದು ಬಿಡೋಣ. ನೋಡಿ, ಇಲ್ಲಿ ನಾನು ಕ್ಯಾಬೇಜನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಂದು ಮೇಲಿನ ಪದರನ್ನು ತೆಗೆದುಕೊಂಡು ನಾನು ಇಲ್ಲಿ ಅರ್ಧ ಕ್ಯಾಬೇಜನ್ನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಈ ಥರ ನಾವು ಕದ್ದುಕಸ್ ಮಾಡ್ಕೊಳ್ಬೇಕಾಗುತ್ತೆ, ಈ ಥರ ಗೀಚ್ಕೊಳ್ಬೇಕಾಗುತ್ತದೆ. ನೋಡಿ, ಈ ಥರ ಸಹಾಯದಿಂದ ಗೀಚ್ಕೊಳ್ಳಿ. ಈ ಥರ, ಇಲ್ಲಾಂದರೆ ಬಾರೀಕ್ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ. ನಾನು ಇದರಿಂದ ಗೀಚ್ಕೊತಾ ಇದ್ದೀನಿ. ನೋಡಿ, ಅಷ್ಟನ್ನೆಲ್ಲ ಗೀಚ್ಕೊಂಡಿದ್ದೀನಿ. ಈ ಥರ ಬಾರೀಕ್ ಗೀಚ್ಕೊತೀನಿ. ಮತ್ತು ಇಲ್ಲಿ ಒಂದು ಸ್ಟವ್ ಮೇಲೆ ಒಂದು ಬಾಳಿಗೆಯನ್ನು ಇಟ್ಟುಕೊಂಡು ಅದಕ್ಕೆ ಒಂದು 2 ಚಮಚ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಇವಾಗ ಗರಂ ಆಗಿದೆ, ಇದು ಕಾಯ್ದಿದೆ ಎಣ್ಣೆ. ಅದಕ್ಕೆ ನಾನು ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ನೋಡಿ, ಮತ್ತು ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ಇವೆರಡು ಒಂದು ಸ್ವಲ್ಪ ಚಟಪಟ ಅಂದ ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಬಾರೀಕ್ ಕಟ್ ಮಾಡ್ಕೊಳ್ಬೇಕು, ಬೆಳ್ಳುಳ್ಳಿ ಪೀಸ್ಗಳನ್ನು ಬಾರೀಕ್ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಮಾಡಿದ ಮೇಲೆ ನಾವು ಕಟ್ ಮಾಡಿಟ್ಟಿಕೊಂಡ ಗೋಬಿಗಡ್ಡೆ ಈ ಥರ ನಾವು ಒಂದು ಸ್ವಲ್ಪ ಫ್ರೆಶ್ ಮಾಡಿ ಹಿಂಡಿ ನಾವು ಹಾಕಿಕೊಳ್ಳಬೇಕು. ಯಾಕೆಂದರೆ ಇದರಲ್ಲಿ ನೀರು ಬಿಡುತ್ತದೆ, ಅದಕ್ಕೋಸ್ಕರ ನಾವು ಫ್ರೆಶ್ ಮಾಡಿ ಹಿಂಡಿ ಈ ಮುಟ್ಟಿಯಿಂದ, ಕೈಯಿಂದ ಮುಟ್ಟಿಯಿಂದ ಫ್ರೆಶ್ ಮಾಡಿ ಹಾಕಿಕೊಳ್ಳಿ. ನೋಡಿ, ನಾನು ಅದೇ ಥರ ಹಾಕ್ಕೊಂಡಿರೋದು ಎಲ್ಲ ಫ್ರೆಶ್ ಮಾಡಿ. ಇವಾಗ ಒಂದು ಸ್ವಲ್ಪ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ವಲ್ಪ ಅರಿಶಿಣದ ಪೌಡರ್ ಇದಕ್ಕೆ ಹಾಕಿಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮತ್ತು ಇದು ಧನಿಯಾ ಪೌಡರ್ ಮತ್ತು ಇದು ಸ್ವಲ್ಪ ಗರಂ ಮಸಾಲ, ಇಷ್ಟೆಲ್ಲವನ್ನು ಮಸಾಲ ಹಾಕಿಕೊಂಡು ನಾವು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಂಬ ರುಚಿಕರವಾದ ಈ ಕ್ಯಾಬೇಜ್ ಪರೋಟ ತುಂಬ ಟೇಸ್ಟು, ತುಂಬ ರುಚಿಯಾಗಿರುತ್ತದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತದೆ. ನೋಡಿ, ಈ ಥರ ಆಗಿದೆ. ಇವಾಗ ಮಿಕ್ಸ್ ಮಾಡಿದ ಮೇಲೆ ನಾವು ಇದನ್ನು ಆರಲು ಬಿಡಬೇಕು. ಒಂದು 10ರಿಂದ 15 ನಿಮಿಷ ಕೆಳಗಡೆ ಆರಲು ಬಿಡಬೇಕು. ಪೂರ ತಣ್ಣಗಾಗಬೇಕು ಇದು. ಇವಾಗ ನಾವು ಇದರಲ್ಲಿ ಉಪ್ಪನ್ನು ಹಾಕಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಯಾಕೆಂದರೆ ನಾವು ಸ್ಟವ್ ಮೇಲಿದ್ದಾಗ ಹಾಕಿಕೊಂಡರೆ ಅದು ನೀರು ಬಿಡುತ್ತದೆ, ಅದಕ್ಕೋಸ್ಕರ ನಾನು ಕೆಳಗಡೆ ಇಟ್ಟು ಆರಿದ ಮೇಲೆ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಈರುಳ್ಳಿ ಕೂಡ ಹಾಕಿರುವುದರಿಂದ ನೀರು ಬಿಡುತ್ತದೆ, ಅದಕ್ಕೋಸ್ಕರ ಕೆಳಗಡೆ ಇಟ್ಟು ಆರಿದ ಮೇಲೆ ಹಾಕೋತಾ ಇದ್ದೀನಿ. ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳೋಣ. ಇಲ್ಲಿ ನಾದಿಟ್ಟ ಹಿಟ್ಟನ್ನು ನೋಡೋಣ ಹೇಗೆ ಸಾಫ್ಟ್ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತ್ ಆಗಿದೆ. ನೋಡಿ, ಎಷ್ಟು ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಚೆನ್ನಾಗಿ ಇದು ಮಿದ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿದ್ಕೊಳ್ಳಿ. ಇವಾಗ ನಾವು ಪರೋಟ ಮಾಡೋದಕ್ಕೆ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತೆಗೆದುಕೊಳ್ಬೇಕಾಗುತ್ತದೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಉಂಡೆಗಳನ್ನು ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಹಚ್ಚೋದಕ್ಕೆ ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಕೂಡ ತೊಗೊಳ್ತೀನಿ. ನೋಡಿ, ಒಂದು ಉಂಡೆಯನ್ನು ತೆಗೆದುಕೊಂಡು ಈ ಹಿಟ್ಟಲ್ಲಿ ಹಾಕಿ ಪುಡಿ ಹಿಟ್ಟನ್ನು ಹಚ್ಚಿ ನಾವು ಒಂದು ಸ್ವಲ್ಪ ಬೇಲಣಿಗೆಯಿಂದ ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ,
ಸೆಂಟ್ರದಲ್ಲಿ ಒಂದು ಸ್ವಲ್ಪ ದಪ್ಪ ಇರಲಿ, ಕೊನೆಯಲ್ಲಿ ಸ್ವಲ್ಪ ಸ್ವಲ್ಪ ಪ್ರೆಶ್ ಮಾಡಿ ಈ ಮಾಡಿಟ್ಟ ನಾವು ಗೋಬಿ ಗಡ್ಡೆ ಮಸಾಲವನ್ನು ಇದಕ್ಕೆ ಹಾಕಿಕೊಂಡು ಈ ಥರ ನಾವು ಫೋಲ್ಡ್ ಮಾಡುತ್ತಾ ಬರಬೇಕು. ನೋಡಿ, ನೀವು ಆಲೂ ಪರೋಟ ಮಾಡ್ತೀರಲ್ವ ಅದೇ ಥರ ಈ ಥರ ಮಾಡಬೇಕು, ಇಲ್ಲ ಅಥವಾ ಹೋಳಿಗೆ ಮಾಡ್ತೀರಲ್ವ ಆ ಥರ ಮಾಡ್ಕೊಳ್ಬೇಕು. ಈ ಮೇಲೆ ಹೆಚ್ಚಾಗಿರುವ ಹಿಟ್ಟನ್ನು ಒದ್ದಿದ್ದು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಮಾಡಿ. ಜಾಸ್ತಿ ತೆಳ್ಳಗೆ ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಲಿ, ತುಂಬ ರುಚಿಯಾಗಿ ಬರುತ್ತವೆ ಈ ಪರೋಟ. ನೋಡಿ ಫ್ರೆಂಡ್ಸ್, ಸಾಕು ಇಷ್ಟೇ, ತುಂಬ ತೆಳ್ಳಗೆ ಮಾಡಬೇಡಿ, ಈ ಥರ ಮಾಡ್ಕೊಳ್ಬೇಕು. ಇದನ್ನೊಂದು ಸೈಡಲ್ಲಿ ಇಟ್ಟುಕೊಂಡು ಮತ್ತೊಂದು ಪರೋಟ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸೈಡಲ್ಲಿ ಈ ಥರ ಪ್ರೆಶ್ ಮಾಡಿ ಸೆಂಟ್ರದಲ್ಲಿ ಒಂದು ಸ್ವಲ್ಪ ದಪ್ಪಾಗಿರಲಿ. ಮತ್ತು ನಾವು ಈ ಗೋಬಿ ಮಸಾಲವನ್ನು ಇದಕ್ಕೆ ಹಾಕಿಕೊಂಡು ನಾವು ಅದೇ ಥರ ಸೈಡಲ್ಲಿರುವುದೆಲ್ಲ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಮಾಡಬೇಕು. ಮತ್ತೊಂದು ಪರೋಟ ಇದೇ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟೇ ಸೈಜಲ್ಲಿರಲಿ, ಜಾಸ್ತಿ ತೆಳ್ಳಗೆ ಮಾಡಬೇಡಿ. ಇವಾಗ ನಾವು ಸ್ಟವ್ ಮೇಲೆ ಒಂದು ಹಂಚನ್ನಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಈ ಸೈಡಲ್ಲಿ ತಿರುಗಿಸಿ ಹಾಕಬೇಕು. ಮತ್ತು ಇದಕ್ಕೆ ನಾನು ಎಣ್ಣೆ ಹಚ್ತಾ ಇದ್ದೀನಿ. ನೀವು ತುಪ್ಪ ಬೇಕಾದರೂ ಹಚ್ಕೊಳ್ಳಿ, ಬೆಣ್ಣೆ ಬೇಕಾದರೂ ಹಚ್ಕೊಳ್ಳಿ, ಎಣ್ಣೆ ಬೇಕಾದರೂ ಹಚ್ಕೊಳ್ಳಿ. ಮತ್ತು ಈ ಸೈಡಲ್ಲಿ ಕೂಡ ಹಚ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಸೂಪರಾದ ಈ ಕ್ಯಾಬೇಜ್ ಪರೋಟ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ರುಚಿಯಾಗಿರುತ್ತದೆ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಮತ್ತೊಂದು ಪರೋಟ ಸುಡ್ತಾ ಇದ್ದೀನಿ. ನೋಡಿ, ಇದಕ್ಕೂ ಕೂಡ ಒಂದು ಸೈಡಲ್ಲಿ ಎಣ್ಣೆ ಹಚ್ಕೊಳ್ಳಿ. ನೋಡಿ, ಈ ಥರ ಎಣ್ಣೆ ಬೇಕಾದರೂ ಹಚ್ಚಿ, ತುಪ್ಪನಾದರೂ ಹಚ್ಚಿ, ನೀವು ಯಾವ್ದು ಬೇಕಾದರೂ ಹಚ್ಕೊಳ್ಬೋದು, ನಿಮ್ಮ ಇಷ್ಟ. ನೋಡಿ, ಎರಡು ಸೈಡಲ್ಲಿ ಇದೇ ಥರ ನಾವು ಇದು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಇವಾಗ ಇದು ಕೂಡ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೋಡಿ, ಈ ಥರ ಆಗಿದೆ. ನೋಡಿ, ಇವಾಗ ನಾನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಮೊಸರು ಕೂಡ ತಿನ್ಬೋದು ಮತ್ತು ಸಾಸ್ ಕೂಡ ತಿನ್ಬೋದು, ಯಾವುದ್ರ ಜೊತೆ ಆದ್ರೂ ತಿನ್ಬೋದು, ನಿಮ್ಮ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಪರೋಟ ಸೂಪರಾಗಿ ಕಾಣಿಸ್ತಾ ಇದೆ. ನೋಡಿ, ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಇವಾಗ ಒಂದು ಹರಿದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು, ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿನ್ನಲು ಕೂಡ ಅಷ್ಟೇ ರುಚಿಯಾಗಿರುತ್ತದೆ, ಸಾಸ್ ಜೊತೆ ಅಂತೂ ಸೂಪರಾಗಿರುತ್ತದೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್.